ನೀವು ನೋಡ್ತಿದ್ದೀರಾ ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ನಿಮಗೆ ನೆಗೆಟಿವ್ ಅಂಕ ಕೂಡ ಈ ಬಾರಿ ಇದೆ. ಸಾಕಷ್ಟು ಬದಲಾವಣೆ ಕೂಡ ತಂದಿದ್ದಾರೆ. ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲ ದಿನ ಬರೋಬ್ಬರಿ 6,000ಕ್ಕೂ ಹೆಚ್ಚು ಅಪ್ಲಿಕೇಶನ್ ಕೂಡ ಹಾಕಿದ್ದಾರಂತೆ. ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೆ ಬಂದ್ಬಿಟ್ಟು ಹೊಸ ಬದಲಾವಣೆ ಕೂಡ ತರ್ತಾ ಇದೆ. ಅಕ್ರಮ ತಡೆಗೋಸ್ಕರ OMR ಶೀಟ್ನಲ್ಲಿ 5ನೇ ಕಲಂ ಮಾದರಿಯಲ್ಲಿ ಶಾಲಾ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಕೂಡ ಅಂತ ಹೇಳಿದ್ದಾರೆ. ಇಲ್ಲಿವರೆಗೂ ಶಿಕ್ಷಕ ನೇಮಕಾತಿ ಅಭ್ಯರ್ಥಿಗಳು OMR ಶೀಟ್ನಲ್ಲಿ 4 ಕಾಲಂ ಇರ್ತಾ ಇತ್ತು. ಈಗ ಹೊಸ ನಿಯಮ ಪ್ರಕಾರ ಪ್ರತಿ ಪ್ರಶ್ನೆಗೆ 5 ಆಯ್ಕೆಗಳು ಇರ್ತವೆ. ಮೊದಲ 4 ಆಯ್ಕೆಯಲ್ಲಿ ಒಂದು ಉತ್ತರವನ್ನು ಶೇರ್ ಮಾಡಬೇಕಾಗುತ್ತೆ. ಆ ಪ್ರಶ್ನೆಗೆ ನೀವು ಉತ್ತರ ಮಾಡಿಲ್ಲ ಅಂದ್ರೆ ಮಾತ್ರ ನೀವು 5ನೇ ಆಪ್ಷನ್ಸ್ ಕೂಡ ಮಾಡಬೇಕಾಗುತ್ತೆ. ಒಂದು ವೇಳೆ ಯಾವುದೇ ಆಯ್ಕೆ ಮಾಡಿದ್ರೆ ನಿಮಗೆ ಆ ಪ್ರಶ್ನೆಗೆ 1/4 ಅಂಕಗಳನ್ನು ನಾವು ಕಡಿತ ಮಾಡ್ತೀವಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಏನಂದ್ರೆ ಲೈಕ್ ಸಿಂಪಲ್ ನಿಮ್ಗೆ 5 ಆಪ್ಷನ್ಸ್ ಕೂಡ ಇರುತ್ತಂತೆ. ಮುಂದೆ ನಿಮಗೆ ಆಯ್ಕೆ 1, 2, 3, 4 ಇರ್ತೈತೆ. ಈಗ ಆಯ್ಕೆ 5 ಇರುತ್ತಂತೆ. ಅಲ್ಲಿ ನಿಮಗೆ ಆಯ್ಕೆ ಮಾಡಬೇಕಾಗುತ್ತೆ. ಅಂದ್ರೆ ನೀವು 4 ಆಯ್ಕೆಗಳಲ್ಲಿ ಉತ್ತರಗಳನ್ನು ಶೇರ್ ಮಾಡಬೇಕಾಗುತ್ತೆ. ನಿಮ್ಗೆ ಯಾವುದೇ ರೀತಿ ಪ್ರಶ್ನೆಗಳಿಗೆ ಉತ್ತರ ಮಾಡಲ್ಲ ಅಂತ ಇದ್ರೆ ಮಾತ್ರ ನೀವು 5ನೇ ಆಯ್ಕೆ ಮಾಡಬೇಕಾಗುತ್ತೆ. ಬಿಕಾಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ಖಾಲಿ ಬಿಡ್ತಾರೆ, ಅಲ್ಲಿ ಹೋಗಿ ಸ್ಕ್ಯಾಮ್ ಮಾಡ್ತಾರೆ. ಆ ಸಮಸ್ಯೆ ಆಗುತ್ತೆ. ನಿಮಗೆ ಯಾವ್ದು ನೀವು ಆನ್ಸರ್ ಮಾಡೋದಿಲ್ಲ ಅಂದ್ರೆ ನೀವು 5ನೇ ಆಪ್ಷನ್ ಕ್ಲಿಕ್ ಮಾಡಬೇಕು. ಇಲ್ಲ 4ಕ್ಕೆ ಆಪ್ಷನ್ ಮಾಡಬೇಕು. ನೀವು ಆನ್ಸರ್ ಮಾಡದಲ್ಲೇ 4 ಆಪ್ಷನ್ಸ್ ಕೂಡ ಆನ್ಸರ್ ಮಾಡೋದಿಲ್ಲ ಪ್ಲಸ್ 5ನೇ ಆಯ್ಕೆ ಇರುತ್ತಲ್ಲ ಅದನ್ನು ನೀವು ಫಿಲ್ ಅಪ್ ಮಾಡೋದಿಲ್ಲ ಅಂದ್ರೆ ನಿಮ್ಮನ್ನ ಅದನ್ನ 1/4 ಅಂಕ ಅಂತೇಳಿ ಕಡಿತ ಕೂಡ ಮಾಡ್ತಾರೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಬಿಕಾಸ್ ಯಾಕೆ ಅಂದ್ರೆ ನಿಮಗೆ ಲೈಕ್ ಕೆಲವರು ಸುಮ್ಮನೆ ಖಾಲಿ ಬಿಡೋದು, ಬೇರೆ ಕಡೆ ಫಿಲ್ ಅಪ್ ಮಾಡೋದು ಕೂಡ ಆ ರೀತಿ ಆಗುತ್ತೆ. ಹಾಗಾಗಿ ಮಾಡಿದ್ದಾರೆ. ವೃತ್ತಗಳನ್ನು ಶೇಡ್ ಮಾಡಬೇಕಾದ್ರೆ ನೀವು ಸಿಂಪಲ್ ನೀಲಿ ಕಪ್ಪು ಇಂಕಿನ ಬಾಯಲ್ ಪೆನ್ ಯೂಸ್ ಮಾಡಿ ನೀವು ಮಾಡಬೇಕು. ಮಾಮೂಲಿ ಅದೇ ಹೇಳಿದ್ದಾರೆ. ಪ್ರತಿ ಪ್ರಶ್ನೆಗೆ ಋಣಾತ್ಮಕ ಮೌಲ್ಯಮಾಪನ ಕೂಡ ಇದೆ. ಪ್ರತಿ ನಿಮಗೆ ತಪ್ಪು ಉತ್ತರ ಮಾಡಿದ್ರೆ 1/4 ಅಂಕಗಳನ್ನು ಕಳೆಯಲಾಗ್ತದೆ ಅಂತ ಕೂಡ ಮಾಹಿತಿ ಬಂದಿದೆ. ಉತ್ತರ ಪತ್ರಿಕೆಯಲ್ಲಿ ಸಹಿ ಮಾಡುವ ಮೊದಲು ನಿಮ್ಮ ನೋಂದಣಿ ಸಂಖ್ಯೆ ವರ್ಷ ಕೂಡ ಹಾಕಬೇಕಾಗುತ್ತೆ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನೆಗೆಟಿವ್ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ತಪ್ಪು ಉತ್ತರಕ್ಕೆ 1/4 ಆಗುತ್ತೆ. ಮೀನ್ಸ್ ನಿಮಗೆ ಕಾಲು ಮೀನ್ಸ್ ನಿಮಗೆ ಟೋಟಲ್ ನೀವು ಏನಾದರೂ 4 ನೀವು ತಪ್ಪು ಮಾಡಿದ್ರೆ -1 ಆಗುತ್ತೆ. ಸೇಮ್ ನಿಮಗೆ ಎಲ್ಲಾ ರೀತಿ ನಿಯಮ ಕೂಡ ಇರುತ್ತೆ. ಪರೀಕ್ಷಾ ಅವಧಿಯಲ್ಲಿ 3ನೇ ಬೆಲ್ ಆದ ಬಳಿಕ ನಿಮಗೆ 5ನೇ ಕಾಲಂ ಭರ್ತಿ ಮಾಡಲು 5 ನಿಮಿಷ ಹೆಚ್ಚುವರಿ ಸಮಯ ನೀಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸಿಂಪಲ್ ಆಪ್ಷನ್ A, B, C, D 4 ಆಪ್ಷನ್ಸ್ ಕೂಡ ಇರುತ್ತೆ. ಅಥವಾ ಆಪ್ಷನ್ 1, 2, 3, 4 4 ಆಪ್ಷನ್ಸ್ ಇರುತ್ತೆ. ನೀವು ಆನ್ಸರ್ಸ್ ಯಾವುದನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಆಪ್ಷನ್ 5ನ ಕೊಡಬೇಕಾಗುತ್ತೆ. ಅದಕ್ಕಾಗಿ ನಿಮಗೆ 5ನೇ ಕಾಲಂನ ಭರ್ತಿ ಮಾಡೋದಕ್ಕೆ ನಿಮಗೆ 5 ನಿಮಿಷಗಳ ಹೆಚ್ಚುವರಿ ಸಮಯ ಕೂಡ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ವೇಳೆ ಅಭ್ಯರ್ಥಿಗಳು ಯಾವ ಕಾಲಂ ಭರ್ತಿ ಮಾಡ್ತಾರೆ ಅನ್ನೋದು ಕೊಠಡಿ ಮೇಲೆ ವೀಕ್ಷಕರ ಗಮನದಲ್ಲಿರುತ್ತೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ 15,000 ನೇಮಕಾತಿ ಕುರಿತು ಗೊಂದಲ ಕೂಡ ಇರೋ ಕಾರಣ FAQ ತರ್ತಾ ಇದ್ದಾರಂತೆ. ಮೊದಲನೇ ಬಾರಿಗೆ ಜಿಲ್ಲಾವಾರು ಪ್ರತ್ಯೇಕ ಅಧಿಸೂಚನೆ ಕೂಡ ಇದೆ. FAQ ಕೂಡ ತರ್ತಾ ಇದ್ದಾರೆ. ಈಗ ನಿಮಗೆ ಈ ರೀತಿ ಮಾಡ್ತಿದ್ದಾರೆ. 5 ಆಯ್ಕೆಗಳು ಕೂಡ ಕೊಡ್ತಾ ಇದ್ದಾರೆ. ಪ್ಲಸ್ ನಿಮಗೆ 5 ನಿಮಿಷ ಹೆಚ್ಚುವರಿ ಕೊಡ್ತಾ ಇದ್ದಾರೆ. ನಿಮಗೆ ಮತ್ತೆ ನೆಗೆಟಿವ್ ಅಂಕ ಕೂಡ ಇರುತ್ತೆ ಅಂತ ಹೇಳಿ ಶಿಕ್ಷಣ ಇಲಾಖೆಯವರು ಘೋಷಣೆ ಕೂಡ ಮಾಡಿದ್ದಾರೆ. ನಡೆಸ್ತಾ ಇರೋ ಕಾರಣ ಸ್ಕ್ಯಾಮ್ ಆಗ್ಬಾರ್ದು ಕೂಡ ಮಾಡ್ತಿದ್ದಾರೆ. ಇನ್ ಕೇಸ್ ನೀವು ಈ ಕಡೆ 1, 2, 3, 4 ಆಪ್ಷನ್ ಕೂಡ ಮಾಡೋದಿಲ್ಲ ಅಥವಾ ನೀವು 5ನೇ ಆಪ್ಷನ್ಸ್ ಇರುತ್ತಲ್ಲ ಅದನ್ನು ಕೂಡ ನೀವು ಮಾಡೋದಿಲ್ಲ ಅಂದ್ರೆ ನಿಮ್ಮನ್ನ ಇನ್ವ್ಯಾಲಿಡ್ ಅಂತ ಕನ್ಸಿಡರ್ ಕೂಡ ಮಾಡ್ತಾರಂತೆ. ಅದು ಪ್ರಶ್ನೆನ ಬಿಕಾಸ್ ಅಲ್ಲಿ ಅದನ್ನು ಫಿಲ್ ಮಾಡದಲ್ಲೇ ಅದು ಹೋಗ್ಬಿಟ್ಟು ಬೇರೆ ಕಡೆ ಹೋಗೋದು ಸ್ಕ್ಯಾಮ್ ಆಗ್ತಾ ಇತ್ತು. ಆ ರೀತಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು.